ಇವತ್ತು ಪ್ರತಾಪ್ ಅವ್ರದ್ದು ಅಂತ್ಯ ಸಂಸ್ಕಾರ ಇದೆ. ನಿನ್ನೆ ದಿವಸ ಅವರು ಪಾಯ್ಸನ್ ತಗೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಅವರ ಸ್ವಂತ ಊರಾದಂಥ ಕತ್ಲಗಿರಿಯಲ್ಲಿ ಅವರ ತೋಟದ ಮನೆಯಲ್ಲಿ ಅವ್ರ ತಂದೆಯವರ ಪಕ್ಕ ಇವತ್ತು ಅಂತ್ಯ ಸಂಸ್ಕಾರವನ್ನು ಮಾಡ್ತಾಯಿದ್ದೀವಿ. ಪೊಲೀಸ್ ನಿನ್ನೆ ಬಂದು ತನಿಖೆ ಮಾಡಿ ಪೋಸ್ಟ್ ಮಾರ್ಟಮ್ ಮಾಡಿ ಆಮೇಲೆ ಮಾಡಿದ್ರು. ಹೌದು, ಅದು ಮಾಡಲೇಬೇಕು. ಅನ್ಯಾಚುರಲ್ ಡೆತ್ ಆಲ್. ಈ ನ್ಯಾಚುರಲ್ ಡೆತ್ ಆದಾಗ ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ. ಅನ್ಯಾಚುರಲ್ ಡೆತ್ ಆದಾಗ UDR ಕೇಸಸ್ ಅಂತ ಹೇಳ್ತಾರೆ. ಅನ್ಯಾಚುರಲ್ ಡೆತ್ ಆದಾಗ ಅದು ಸಾವಿಗೆ ಒಂದು ಅಂತ್ಯ ಕೊಡಬೇಕಲ್ಲ, ಕಾರಣ. ಅದಕ್ಕೋಸ್ಕರ ಪೊಲೀಸ್ನವರು ತನಿಖೆ ಮಾಡಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರಿಗೆ ಮಕ್ಕಳಿಲ್ಲ ಅನ್ನೋ ಒಂದು ಹೊರಗಿತ್ತು. ಅದು ಈಗೊಂದು 15 ದಿವಸ ಬೆಂಗಳೂರಿಗೆ ಬಂದಾಗ ಈಗ ಸಾರಗೊಮ್ಮೆ ಮಾಡಿಸ್ಬೇಕು ಅಂತೇಳಿ ಒಬ್ಬ ವಕೀಲರನ್ನು ಕಾಂಟ್ಯಾಕ್ಟ್ ಮಾಡಿ ಬಂದರು ಅವರು. ಆಮೇಲೆ ಅವರು ನನಗೆ ಮಾತಾಡಿದರು, ನಮ್ಮ ಡಾಕ್ಟರ್ ಜೊತೆ ಮಾತಾಡಿದರು. ಬಂದು ಕೋರ್ಟಲ್ಲಿ ಹೇಳಬೇಕಾಗುತ್ತೆ, ಪರ್ಮಿಷನ್ ಬೇಕು ಕೋರ್ಟ್ದು ಅಂತ. ಆಯಿತು ಅಂತ ಹೇಳಿದ್ವಿ. ಅದೇ ಒಂಥರ ಮನಸ್ಸಿಗೆ ನೋವಿತ್ತು ಅವರಿಗೆ. ಅದರ್ವೈಸ್ ನನ್ನ ಮಗ ಇದ್ದಂಗಿದ್ದ ಮಗನೇ ನನಗೆ. ಎಲ್ಲ ನಮ್ಮ ಸಂಪೂರ್ಣ ಅಮಂತ್ಯ ಜವಾಬ್ದಾರಿ, ತೋಟ, ಮನೆ, ರಾಜಕೀಯ ಎಲ್ಲದೂ ಕೂಡ 16 ವರ್ಷ ಜೊತೆಗಿದ್ದ. ದೊಡ್ಡ ನಷ್ಟ ಆಗಿದೆ.